ವೆಲ್ಕಮ್ ಟು ಸ್ಪರ್ಧಾ ಸಿಂಚನ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಆಹಾರ ಮತ್ತು ನೀರು ಎಂಬ ಘಟಕದ ಮುಂದಿನ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ 41. ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ. ಆಯ್ಕೆಗಳು: ಆನೆ, ಒಂಟೆ, ಆಕಳು. ಯಾವುದು ಅಲ್ಲ. ನೀರಿಲ್ಲದೇ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ. ಆಯ್ಕೆ 2 ಒಂಟೆ. ಪ್ರಶ್ನೆ 42. ಇದು ಮಾನವ ಇಂಧನವಾಗಿದೆ. ಮಾನವನ ದೇಹದಲ್ಲಿ ಇಂಧನದ ರೀತಿಯಲ್ಲಿ ಕೆಲಸ ಮಾಡುವ ಒಂದು ಅಂಶ ಯಾವುದು ಅಂಥೇಳಿ ತಿಳಿದುಕೊಳ್ಬೇಕಾಗಿದೆ. ನಮಗಿರುವ ಆಯ್ಕೆಗಳು: ಫ್ರಕ್ಟೋಸ್, ಗ್ಲೂಕೋಸ್, ಲ್ಯಾಕ್ಟೋಸ್. ಯಾವುದು ಅಲ್ಲ. ಆಯ್ಕೆ 2 ಗ್ಲೂಕೋಸ್. ಪ್ರಶ್ನೆ 43. ಇದು ನೀರಿನಲ್ಲಿ ಕರಗದ ವಸ್ತು. ನೀರಿನಲ್ಲಿ ಕರಗದ ವಸ್ತು. ಆಯ್ಕೆಗಳು: ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ, ಮೇಲಿನ ಎಲ್ಲವೂ. ಆಯ್ಕೆ 2 ಬಿಳಿ ರಂಜಕ. ಪ್ರಶ್ನೆ 44. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿದ ಘಟಕ. ಜೀವಸತ್ವ, ಕೊಬ್ಬು, ಕಾರ್ಬೋಹೈಡ್ರೇಟ್ಸ್, ಸಸಾರಜನಕ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿದ ಘಟಕ. ಎಸ್, ಆಪ್ಷನ್ ಬಿ ಕೊಬ್ಬು ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 45. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭವಾದ ವಿಧಾನ ಯಾವುದು? ಕ್ಲೋರಿನೇಷನ್, ಫ್ಲೋರಿನೇಷನ್, ಅಕ್ವರೇಷನ್, ಫಿಲ್ಟರೇಷನ್. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭದ ವಿಧಾನ. ಆಯ್ಕೆ 1 ಕ್ಲೋರಿನೇಷನ್. ಪ್ರಶ್ನೆ 46. ಗೋಧಿ ಇದು ಯಾವ ಥರದ ಒಂದು ಆಹಾರ? ಪೌಷ್ಟಿಕ ಪೋಷಕ, ಸೂಕ್ಷ್ಮ ಪೋಷಕ, ಸ್ಥೂಲ ಪೋಷಕ. ಯಾವುದು ಅಲ್ಲ. ಗೋಧಿ ಇದು ಪೌಷ್ಟಿಕ ಪೋಷಕ. ಪ್ರಶ್ನೆ 47. ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತದೆ? 1:2:1, 2:1, 1:1, 1:1:2. ಈ ಮೇಲಿನ ಯಾವುದು ಅಲ್ಲ. ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ. ಆಯ್ಕೆ 1 1:2:1. ಪ್ರಶ್ನೆ 48. ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ಆಯ್ಕೆಗಳು: ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್. ಎಲ್ಲವೂ. ಆಹಾರದಲ್ಲಿ ದೇಹವರ್ಧಕ ಘಟಕ. ಆಯ್ಕೆ 1 ಕಾರ್ಬೋಹೈಡ್ರೇಟ್ಗಳು ದೇಹವರ್ಧಕ ಘಟಕಗಳಾಗಿವೆ. ಪ್ರಶ್ನೆ 49. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ. ಆಯ್ಕೆಗಳು: ಲಿಪಿಡ್, ಪ್ರೋಟೀನ್, ವಿಟಮಿನ್. ಎಲ್ಲವೂ. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ. ಆಯ್ಕೆ 1 ಲಿಪಿಡ್. ಪ್ರಶ್ನೆ 50. ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುವ ಅಂಶಗಳು ಯಾವುವು? ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಯಾವುವು? ಆಯ್ಕೆಗಳು: ವಿಟಮಿನ್, ಲಿಪಿಡ್, ಪ್ರೋಟೀನ್. ಎಲ್ಲವೂ. ಇದು ಕೂಡ ಆಯ್ಕೆ 1 ವಿಟಮಿನ್.
ಮುಂದಿನ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಜನಕ MS ಸ್ವಾಮಿನಾಥನ್, SV ಸ್ವಾಮಿನಾಥನ್, ಸ್ವಾಮಿನಾಥನ್ ಯಾರು ಅಲ್ಲ? ಹಸಿರು ಕ್ರಾಂತಿಯ ಜನಕ ಎಂದು ಯಾರನ್ನು ಕರೆಯುತ್ತೇವೆ? ಎಸ್ ಫ್ರೆಂಡ್ಸ್, MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಜನಕ ಎಂದು ಕರೆಯುತ್ತೇವೆ. ಪ್ರಶ್ನೆ 52, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟಿರುತ್ತದೆ? 2:1, 1:2, 1:1, 2:2. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ 2:1. ಪ್ರಶ್ನೆ 53, ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ? ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ನಮಗಿರುವ ಆಯ್ಕೆಗಳು: ಲೆವಾಸಿಯೋ, ಹೆನ್ರಿ ಕ್ಯಾವೆಂಡಿಶ್, ಬೆರ್ಜೆಲಿಯಸ್, ಗ್ರಹಾಂ ಬೆಲ್. ಸರಿಯಾದ ಉತ್ತರ ಆಯ್ಕೆ 2, ಹೆನ್ರಿ ಕ್ಯಾವೆಂಡಿಶ್. ಪ್ರಶ್ನೆ 54, ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತದೆ? ಆಯ್ಕೆಗಳು: 2:1, 3:1, 4:1, 5:4. ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತದೆ? ಆಯ್ಕೆ 1, 2:1. ಪ್ರಶ್ನೆ 55, ನೀರು ಒಂದು ಡ್ಯಾಶ್ ಅಂದರೆ ನೀರು ಒಂದು ಧಾತುನ, ಅಶುದ್ಧ ವಸ್ತು, ಸಂಯುಕ್ತ ವಸ್ತು ಅಥವಾ ಮಿಶ್ರಣ ವಸ್ತು? ನೀರು ಒಂದು ಎಂತಹ ವಸ್ತು? ನೀರು ಒಂದು ಸಂಯುಕ್ತ ವಸ್ತು. ಪ್ರಶ್ನೆ 56, ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರಗಳ ಪ್ರಮಾಣ? ಆಯ್ಕೆಗಳು: 70%, ಆಯ್ಕೆ 2 80%, ಆಯ್ಕೆ 3 97.2, ಆಯ್ಕೆ 4 50%. ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಮತ್ತು ಸಾಗರಗಳು 97.2% ಹಂಚಿಕೊಂಡಿವೆ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ? ಗ್ಲೂಕೋಸ್, ಮಾಲ್ಟೋಸ್, ಪಿಷ್ಟ, ಗ್ಲೈಕೋಜನ್? ಆಯ್ಕೆ 1, ಗ್ಲೂಕೋಸ್. ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ? ಆಯ್ಕೆಗಳು: 3, ಆಯ್ಕೆ 2 2ರಿಂದ 4, ಆಯ್ಕೆ 3 10ಕ್ಕಿಂತ ಜಾಸ್ತಿ, ಆಯ್ಕೆ 4 2. ಆಯ್ಕೆ 2 2ರಿಂದ 4. ಪ್ರಶ್ನೆ 59, ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ? ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ನಾರು ಪದಾರ್ಥಗಳು? ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುವ ಆಹಾರದ ಘಟಕಗಳು ಯಾವುವು? ಅಂದರೆ ಆಯ್ಕೆ 3 ಕೊಬ್ಬು. ಪ್ರಶ್ನೆ 60, ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಅಣು? CaCl2, CaSO4, CaHCO3,
MgSO4. ಆಯ್ಕೆ 3 CaHCO3. ಪ್ರಶ್ನೆ 61. ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು. ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರತಕ್ಕಂಥ ಲವಣಗಳು CaCl2, CaSO4, CaHCO3 ಎಲ್ಲವು. ಈ ಎಲ್ಲ ಅಂಶಗಳು, ಎಲ್ಲ ಲವಣಗಳು ಗಡಸು ನೀರಲ್ಲಿ ಇರುತ್ತವೆ. ಪ್ರಶ್ನೆ 62. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು 99 ಡಿಗ್ರಿ ಸೆಲ್ಸಿಯಸ್, 90 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ಆಯ್ಕೆ 3 100 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 63. ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಇದಕ್ಕೆ ಕಾರಣಗಳಲ್ಲಿ ನೀವು ಸರಿಯಾದ ಕಾರಣವನ್ನು ಗುರುತಿಸಬೇಕು. ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಹೆಚ್ಚು, ಎ ಮತ್ತು ಬಿ ಯಾವುದು ಅಲ್ಲ. ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿರುತ್ತದೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಆಗಿರುತ್ತದೆ. ಎ ಮತ್ತು ಬಿ ಎರಡು ಅಥವಾ ಡಿ ಯಾವುದು ಅಲ್ಲ. ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಆದ ಕಾರಣ ಅದು ನೀರಿನ ಮೇಲೆ ತೇಲುತ್ತದೆ. ಮುಂದಿನ ಪ್ರಶ್ನೆ 64. ದೇಹದ ಬೆಳವಣಿಗೆ ಕಾರಣವಾದ ಪೋಷಕಾಂಶ. ದೇಹದ ಬೆಳವಣಿಗೆಗೆ ಕಾರಣವಾಗಿರುವ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ಖನಿಜ. ಆಯ್ಕೆ 3 ಪ್ರೋಟೀನ್. ಪ್ರಶ್ನೆ 65. ಪ್ರೋಟೀನ್ನಲ್ಲಿರುವ ಮೂಲ ವಸ್ತುಗಳು CHO, CNO, CHON, CNO. CHON. ಮುಂದಿನ ಪ್ರಶ್ನೆ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಗ್ಲೂಕೋಸ್, ಕೊಬ್ಬಿನ ಆಮ್ಲಗಳು, ಅಮೈನೋ ಆಮ್ಲಗಳು ಯಾವುದು ಅಲ್ಲ. ಗ್ಲೂಕೋಸ್. ಮುಂದಿನ ಪ್ರಶ್ನೆ ಪ್ರೋಟೀನ್ನಲ್ಲಿರುವ ಗುಂಪು COOH, NH2, CHO, OH. NH2. ಪ್ರಶ್ನೆ 68. ಇರುಳು ಕುರುಡುತನಕ್ಕೆ ಕಾರಣವಾದ ಜೀವಸತ್ವ. ಇರುಳು ಕುರುಡು ಅಥವಾ ನಿಶಾಂಧತ್ವಕ್ಕೆ ಕಾರಣವಾದ ಜೀವಸತ್ವ ಯಾವ ಒಂದು ಕೊರತೆಯಿಂದ ನಮಗೆ ಇರುಳು ಕುರುಡು ಬರುತ್ತದೆ? ಜೀವಸತ್ವ ಎ, ಜೀವಸತ್ವ ಬಿ, ಜೀವಸತ್ವ ಸಿ, ಜೀವಸತ್ವ ಇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜೀವಸತ್ವ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು ಬರುತ್ತದೆ. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಗಳಗಂಡ, ಕಾಲರ, ಮಲೇರಿಯಾ, ರಿಕೆಟ್ಸ್. ಅಯೋಡಿನ್ ಕೊರತೆಯಿಂದ ಬರುವ ಕಾಯಿಲೆ ಗಳಗಂಡ ಕಾಯಿಲೆ. ಪ್ರಶ್ನೆ 70. ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಕೆ, ವಿಟಮಿನ್ ಡಿ. ಪ್ರಶ್ನೆ 70ಕ್ಕೆ ಸರಿ ಉತ್ತರ ಆಯ್ಕೆ 3 ಜೀವಸತ್ವ ಕೆ ಆರ್ ವಿಟಮಿನ್ ಕೆ.
ಪ್ರಶ್ನೆ 71. ಶುದ್ಧ ನೀರು ಒಂದು ಎಂತಹ ವಸ್ತು, ಎಂತಹ ದ್ರವ? ತಟಸ್ಥ ದ್ರವ, ಆಮ್ಲೀಯ ದ್ರವ, ಪ್ರತ್ಯಾಮ್ಲೀಯ ದ್ರವ, ಕ್ಷಾರೀಯ ದ್ರವ. ಶುದ್ಧ ನೀರು ಒಂದು ಯಾವ ರೀತಿಯ ದ್ರವ? ಇದು ಒಂದು ತಟಸ್ಥ ದ್ರವ. ಪ್ರಶ್ನೆ 72. ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲೂಕೋಸನ್ನು ಸೇವಿಸುತ್ತಾರೆ. ಅದಕ್ಕೆ ಕಾರಣವನ್ನು ನಾವು ಹುಡುಕಬೇಕು. ಚಟುವಟಿಕೆಯ ವೇಗ ಹೆಚ್ಚಿಸಲು, ಬಾಯಾರಿಕೆ ತಣಿಸಲು, ಶಕ್ತಿ ಪುನಶ್ಚೇತನಗೊಳಿಸಲು, ಸಿಹಿ ಮಾಡಲು. ಬಾಯಿಯನ್ನು ಸಿಹಿ ಮಾಡಿಕೊಳ್ಳಲು ಕೂಡ ಅವರು ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ? ಎಸ್, ಆಯ್ಕೆ 3. ಶಕ್ತಿಯನ್ನು ಪುನಶ್ಚೇತನಗೊಳಿಸಲು ಸಲುವಾಗಿ ಅವರು ಕ್ರೀಡಾಳುಗಳು ಗ್ಲೂಕೋಸನ್ನು ಸೇವಿಸುತ್ತಾರೆ. ಪ್ರಶ್ನೆ 73. ಒಣ ಹಣ್ಣುಗಳನ್ನು ನಿರ್ವರ್ಣಿಸಲು ಅಥವಾ ಡಿಕಲರೈಸೇಷನ್ ಮಾಡಲು ಯಾವುದನ್ನು ಉಪಯೋಗಿಸುತ್ತಾರೆ? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಆಯ್ಕೆ 2 ಸಲ್ಫರ್ ಡೈಆಕ್ಸೈಡ್. ಪ್ರಶ್ನೆ 74. ಪೋಷಣ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ ಅಥವಾ ಬರುತ್ತದೆ. ಆಯ್ಕೆಗಳು: ಪ್ರೋಟೀನ್ ಮತ್ತು ಅಯೋಡಿನ್, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಲವಣಗಳು, ಪ್ರೋಟೀನ್ ಮತ್ತು ವಿಟಮಿನ್ಗಳು. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಒಂದು ಕೊರತೆಯಿಂದ ಬರುವ ರೋಗ ಪೋಷಣ ಮರಾಸ್ಮಸ್. ಕೆಳಗಿನವುಗಳಲ್ಲಿ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ: ಸಂಗ್ರಹಾಗಾರದಲ್ಲಿನ ದೋಷಪೂರಿತ ರಚನೆ, ಕಿಣ್ವಗಳ ಚಟುವಟಿಕೆ, ಸೂಕ್ಷ್ಮಾಣುಜೀವಿಗಳು ಅಥವಾ ತೇವಾಂಶ. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ. ಆಯ್ಕೆ 2 ಕಿಣ್ವಗಳ ಚಟುವಟಿಕೆ. ಪ್ರಶ್ನೆ: ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ, ಉದರ ಹಾಗೂ ಪಾದಗಳ ಬಾವು, ಮಾಂಸಖಂಡಗಳ ಜೋತು ಬೀಳುವಿಕೆ ಮತ್ತು ಕೂದಲು, ಚರ್ಮ ವಿವರಣವಾಗುವುದನ್ನು ಗುರುತಿಸುತ್ತಾರೆ. ಹಾಗಾದರೆ ಆ ಮಗು ಈ ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದೆ? ಸರಿಯಾದ ಆಯ್ಕೆ ಆಯ್ಕೆ 4 ವಿಟಮಿನ್. ಪ್ರೋಟೀನ್ ಕೊರತೆಯಿಂದ ಅದು ಬಳಲುತ್ತಿದೆ. ಪ್ರಶ್ನೆ 77. ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು: ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನ ಪದಾರ್ಥಗಳು, ಪ್ರೋಟೀನ್ಗಳು, ವಿಟಮಿನ್ ಮತ್ತು ಖನಿಜ ಲವಣಾಂಶಗಳು, ನೀರು ಮತ್ತು ಆಹಾರ ಪದಾರ್ಥಗಳು. ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು. ಆಯ್ಕೆ 3 ವಿಟಮಿನ್ ಮತ್ತು ಖನಿಜ ಲವಣಾಂಶಗಳು. ಪ್ರಶ್ನೆ 78. ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು, ಏಕೆಂದರೆ ನೀರು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ, ಜೀವದ್ರವ್ಯದ ಪ್ರಮುಖ ಘಟಕವಾಗಿದೆ, ದೇಹದಿಂದ ಜೀರ್ಣವಾದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ. ಮೇಲಿನ ಎಲ್ಲವೂ. ನೀರು ಜೀರ್ಣಕ್ರಿಯೆಗೆ ಸಹಕಾರಿ. ಪ್ರಶ್ನೆ 79. ನಮ್ಮ ಆನುವಂಶೀಯ ವಸ್ತು DNA ಇರುವ ಸಕ್ಕರೆಯ ಘಟಕ: ದ್ವಿಶರ್ಕರ, ಪೆಂಟೋಸ್ ಶರ್ಕರ, ಹೆಕ್ಸೋಸ್ ಶರ್ಕರ, ಏಕಶರ್ಕರ. ಸರಿಯಾದ ಆಯ್ಕೆ 2
ಪೆಂಟೋಸ್, ಶರ್ಕರ. ಪ್ರಶ್ನೆ 80. ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬೆರಕೆಯಾಗಿರುವುದು ಈ ಕೆಳಗಿನ ಯಾವ ಬಣ್ಣ ಉಂಟಾಗುವುದರಿಂದ ನಿರ್ಧರಿತವಾಗುತ್ತದೆ? ಕಂದು ಮಿಶ್ರಿತ ಕೆಂಪು ಬಣ್ಣ, ಕಂದು ಬಣ್ಣದ ಉಂಗುರ, ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣದ ಉಂಗುರ. ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬೆರಕೆಯಾಗಿರುವುದು ಕಂದು ಬಣ್ಣದ ಉಂಗುರದಿಂದ ನಾವು ತಿಳಿದುಕೊಳ್ಬಹುದು. ಪ್ರಶ್ನೆ 81. ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ, ಪೊಟ್ಟಣ ಕಟ್ಟುವಿಕೆ, ಅವುಗಳ ಪರಿವೀಕ್ಷಣೆ, ಮೇಲುಸ್ತುವಾರಿ ಮುಂತಾದವುಗಳಿಗೆ ಸಂಬಂಧಿಸಿದ ಸಂಸ್ಥೆ? ASI, AGMARK, FPO, ಮೇಲಿನ ಎಲ್ಲವು. ಆಯ್ಕೆ 3 FPO. ಮುಂದಿನ ಪ್ರಶ್ನೆ. ಉಪ್ಪಿನ ರಾಸಾಯನಿಕ ಹೆಸರು? ಲವಣ, ಕ್ಲೋರಿನ್, ಸೋಡಿಯಂ ಕ್ಲೋರೈಡ್, ಇಂಗಾಲ. ಉಪ್ಪಿನ ರಾಸಾಯನಿಕ ಹೆಸರು ಆಯ್ಕೆ 3 ಸೋಡಿಯಂ ಕ್ಲೋರೈಡ್. ಆಹಾರ ಬೇಗ ಕೆಡದಂತೆ ಇಡಲು ಬಳಸುವ ಯಂತ್ರ? ಶೈತ್ಯಾಗಾರ, ಶಿಥಿಲಯಂತ್ರ, ಗಣಕಯಂತ್ರ, ಮುದ್ರಣಯಂತ್ರ. ಆಯ್ಕೆ 1. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು? ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು ಲವಣೀಕರಣ, ನಿರ್ಲವಣೀಕರಣ, ಜಲೀಕರಣ, ನಿರ್ಜಲೀಕರಣ. ಆಯ್ಕೆ 4 ನಿರ್ಜಲೀಕರಣ. ಮುಂದಿನ ಪ್ರಶ್ನೆ. ಸ್ಕರ್ವಿ, ರಿಕೆಟ್ಸ್, ಬೆರಿಬೆರಿ, ಇರುಳುಗಣ್ಣು ಇವು ಅನುಕ್ರಮವಾಗಿ ಈ ಜೀವಸತ್ವ ಕೊರತೆಯಿಂದ ಬರುತ್ತವೆ. A, B, C, D ವಿಟಮಿನ್ನಿಂದ, ವಿಟಮಿನ್ C, D, B, A, ವಿಟಮಿನ್ C, B, D, A, ವಿಟಮಿನ್ B, C, A, D. ಸ್ಕರ್ವಿ ವಿಟಮಿನ್ ಸಿ ಇಂದ ಬರುತ್ತದೆ, ರಿಕೆಟ್ಸ್ ವಿಟಮಿನ್ ಡಿ ಇಂದ, ಬೆರಿಬೆರಿ ವಿಟಮಿನ್ ಬಿ ಇಂದ ಹಾಗೂ ಇರುಳುಗಣ್ಣು ವಿಟಮಿನ್ ಎ ಇಂದ. ಸ್ಕರ್ವಿ, ರಿಕೆಟ್ಸ್, ಬೆರಿಬೆರಿ, ಇರುಳುಗಣ್ಣು ಸಿ, ಡಿ, ಬಿ, ಎ. ಮುಂದಿನ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲರಾ ರೋಗ ಪೀಡಿತ ವ್ಯಕ್ತಿಗೆ ORS ನೀಡಲಾಗುತ್ತದೆ. ಹಾಗಾದರೆ ORS ವಿಸ್ತರಿಸಿ. ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್, ಓರಲ್ ರಿಸೋರ್ಸ್ ಸೊಲ್ಯೂಷನ್, ಓರಲ್ ರೀಫಿಲ್ಲಿಂಗ್ ಸೊಲ್ಯೂಷನ್, ಓರಲ್ ರೀಹೈಡ್ರೇಷನ್ ಸಬ್ಸ್ಟೆನ್ಸ್. ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್.